ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನೋಡಿ, ಕರ್ನಾಟಕ ಸರ್ಕಾರದಿಂದ ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಏನಪ್ಪ ಅಂತಂದರೆ ಫ್ರೀ ಕೋಚಿಂಗ್ ಅಪ್ಲಿಕೇಶನ್ ಇದು. ಸೊ ಯಾರೆಲ್ಲ OBC ಇದ್ದೀರಾ ಅವ್ರಿಗೆಲ್ಲರಿಗೂ ಫ್ರೀಯಾಗಿ ಗೌರ್ಮೆಂಟ್ ಕಡೆಯಿಂದನೇ ಕೋಚಿಂಗ್ ಸಿಗುತ್ತೆ ನಿಮಗೆ. ನೋಡಿ ಕೊಟ್ಟಿದ್ದಾರೆ ಇಲ್ಲಿ UPSC ಮತ್ತು ನಾಗರಿಕ ಸೇವೆ. ಅದರಲ್ಲೂ ನಿಮಗೆ 7ರಿಂದ 9 ತಿಂಗಳು ನಿಮಗೆ ವಿತ್ ಫುಡ್ಡು ವಿತ್ ಹಾಸ್ಟೆಲ್ಲು ಎರಡೂ ಸೇರಿಸಿ ನಿಮಗೆ ಕೋಚಿಂಗ್ ಗೌರ್ಮೆಂಟ್ ಕಡೆಯಿಂದನೇ ಕೊಡ್ತಾರೆ. ಏನಪ್ಪ ಅಂತ ಅಂದರೆ ಸಿಂಪಲ್ಲು ಸ್ನೇಹಿತರೆ, ಪ್ರವರ್ಗ ಯಾರ್ಯಾರಿದ್ದೀರಿ 1, 2A, 3A, 3B ಈ 3 ಕ್ಯಾಟಗರಿ ಯಾರ್ಯಾರಿದ್ದೀರಿ, 4 ಕ್ಯಾಟಗರಿ ಅವ್ರಿಗೆ ಗೌರ್ಮೆಂಟ್ ಕಡೆಯಿಂದ ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ನೀವೇನು ಮಾಡಬೇಕಪ್ಪ ಅಂತಂದರೆ ಇದಕ್ಕೆ ನೀವು ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ. ಅಪ್ಲಿಕೇಶನ್ ಹಾಕಿದ್ರೆ ನೀವೇನು ಅಂತ ಅಂದರೆ ನಿಮಗೆ ಸರ್ಕಾರದ ಕಡೆಯಿಂದನೇ ಅವರೇ ಫ್ರೀಯಾಗಿ ಕೋಚಿಂಗ್ ಕೊಡ್ತಾರೆ. ಹೇಗೆ ಅಂತ ಅಂದರೆ ನಿಮಗೆ ಎಕ್ಸಾಮಿನೇಷನ್ ಇರ್ತದೆ ಸ್ನೇಹಿತರೆ. ನೀವು ಎಕ್ಸಾಮಿನೇಷನ್ ಬರೀಬೇಕಾಗುತ್ತೆ. ಒಂದು ಪೇಪರ್ ಇರುತ್ತೆ. ಎಕ್ಸಾಮಿನೇಷನ್ ಬರೆದ್ರೆ ನೀವು ಅದರಲ್ಲಿ ತೆಗೆದಿರೋಂಥ ಮಾರ್ಕ್ಸ್ ಮೇಲೆ ನಿಮಗೆ ಸೆಲೆಕ್ಟ್ ಮಾಡ್ತಾರೆ. ಸೆಲೆಕ್ಟ್ ಮಾಡಿ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅಭ್ಯರ್ಥಿಗಳು ಪ್ರವೇಶ ಪರೀಕ್ಷೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕೊನೆ ದಿನಾಂಕದಿಂದ ನಡೆಸುವ ಸಾಮಾನ್ಯ ಪ್ರವೇಶ ಪರೀಕ್ಷೆ ಅಂತ ನಿಮ್ಗೊಂದು ಎಕ್ಸಾಮ್ ಇರ್ತದೆ. ಅದರಲ್ಲಿ ನೀವು ಎಷ್ಟು ಅಂಕಗಳು ಅಂದರೆ ಮಾರ್ಕ್ಸ್ ತೆಗಿತೀರಿ, ಅದ್ರ ಮೇಲೆ ನಿಮಗೆ ಸೆಲೆಕ್ಷನ್ ಮಾಡ್ತಾರೆ ಸ್ನೇಹಿತರೆ ಕೌನ್ಸಿಲಿಂಗ್ ಮೂಲಕ. ಆಮೇಲೆ ನಿಮಗೆ ಇನ್ಸ್ಟಿಟ್ಯೂಟಲ್ಲಿ ಕೂಡ ನಿಮಗೆ ನೀವು ಸೆಲೆಕ್ಟ್ ಮಾಡ್ಕೋಬೋದಾಗಿರುತ್ತೆ. ಅದಾದಮೇಲೆ ಗೌರ್ಮೆಂಟ್ ಕಡೆಯಿಂದ ಇನ್ಸ್ಟಿಟ್ಯೂಟ್ಗೆ ಗೌರ್ಮೆಂಟೇ ಫೀಸ್ ಕಟ್ಕೊಳ್ಳುತ್ತೆ. ಅದಾದಮೇಲೆ ನಿಮಗೆ ಹಾಸ್ಟೆಲ್ಲು ವಿತ್ ಫುಡ್ಡು ಗೌರ್ಮೆಂಟೇ ನೋಡ್ಕೊಳ್ಳುತ್ತೆ ಸ್ನೇಹಿತರೆ. ಸೊ ನಿಮಗೆ 7ರಿಂದ 9 ತಿಂಗಳು ಸ್ನೇಹಿತರೆ. ಅಕಾರ್ಡಿಂಗ್ ಟು ನೀವು UPSC ಇರುತ್ತಲ್ಲ ಸ್ನೇಹಿತರೆ ಎಕ್ಸಾಮಿನೇಷನ್ನು, ಅದಕ್ಕೋಸ್ಕರ ನಿಮಗೆ 7ರಿಂದ 9 ತಿಂಗಳು ಅವರೇ ಟ್ರೈನಿಂಗ್ ಕೊಡ್ತಾರೆ. ಎಲ್ಲಿ ಗೌರ್ಮೆಂಟ್ ಕಡೆಯಿಂದ ಅಂತ ಅಂದರೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಕಡೆಯಿಂದ. ಬಟ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗೆ ಅದೇನಿದೆ ಅದು ಗೌರ್ಮೆಂಟ್ ಕಡೆಯಿಂದ ನೋಡ್ಕೊಳ್ಳುತ್ತೆ ಸ್ನೇಹಿತರೆ. ಸೊ ಆದ್ದರಿಂದ ಇದು ನಿಮಗೆ ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಅಪ್ಲೈ ಮಾಡಿ, ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. ನೋಡಿ ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋಕೆ ಹೇಳಿದ್ದಾರೆ. 3/8/2026 ಲಾಸ್ಟ್ ಡೇಟ್ ಇದೆ. ಮತ್ತು ನಿಮಗೆಲ್ಲ ಗೊತ್ತಿರಲಿ, ಏಜ್ ಬಂದು ಸ್ನೇಹಿತರೆ ನಿಮಗೆ 21ಇಂದ 31 ಇದೆ. 21 ವರ್ಷ ಆಗಿರಬೇಕು ಮಿನಿಮಮ್ಮು, ಮ್ಯಾಕ್ಸಿಮಮ್ 31 ವರ್ಷ. ಸೊ ನೀವು ಯಾವ್ಯಾವ ಕ್ಯಾಟಗರಿ ಸರ್ಟಿಫಿಕೇಟ್ ಇರಬೇಕಾಗುತ್ತೆ, ಪ್ರವರ್ಗ 1, 2A, 3A, 3B ಈ ಕ್ಯಾಟಗರಿಯಲ್ಲಿರೋರು ಏನು ಅಂತ ಅಂದರೆ ನಿಮ್ಮದು ಅಪ್ಲಿಕೇಶನ್ ಹಾಕಿದ್ರೆ ಸ್ನೇಹಿತರೆ ನಿಮಗೆ ಒಂದು ಎಕ್ಸಾಮಿನೇಷನ್ ಮಾಡ್ತಾರೆ. ಆ ಎಕ್ಸಾಮಿನೇಷನ್ ಮಾಡಿದ್ರೆ ನೀವು ಸೆಲೆಕ್ಟ್ ಆಯಿತು ಅಂದರೆ ನಿಮಗೆ ಕೋಚಿಂಗ್ ಕೊಡ್ತಾರೆ ಸ್ನೇಹಿತರೆ. ನೋಡಿ ಇದು ನಿಮಗೆ ಈ PDF ಬಂತು. ನಾನು ಇಮೇಜಸ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ ಸ್ನೇಹಿತರೆ, ಸ್ಪರ್ಧಾ ವರ್ಷ ಅಂತ ಅಂದ್ಬಿಟ್ಟು ಸ್ನೇಹಿತರೆ. ಸೊ ಟೆಲಿಗ್ರಾಮಲ್ಲಿ ಬಂದು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ.